ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 8 ಚತುರ್ಭುಜಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 8.2ರಲ್ಲಿರ್ತಕ್ಕಂಥ ಒಂದನೇ ಲೆಕ್ಕವನ್ನು ಬಿಡಿಸೋಣ. ಈ ಎಲ್ಲ 8.2ರ ಲೆಕ್ಕಗಳು ಈ ಒಂದು ಮಧ್ಯಬಿಂದು ಪ್ರಮೇಯದ ಮೇಲೆ ನಿಂತಿದ್ದಾವೆ. ಇಲ್ಲಿ ನೋಡ್ರಿ, ನಿಮ್ಮ ಪುಸ್ತಕದಲ್ಲಿ 28ನೇ ಪುಟದಲ್ಲಿ ಮಧ್ಯಬಿಂದು ಪ್ರಮೇಯ ಅಂತ ಇದೆ. ಇದು ತ್ರಿಭುಜಕ್ಕೆ ಸಂಬಂಧಪಟ್ಟಿದೆ. ಇದು ಏನು ಹೇಳ್ತತೆ ಅನ್ನೋದು ಇಲ್ಲಿ 29ನೇ ಪುಟದಲ್ಲಿ ಇದೆ. ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಇಲ್ಲಿ EF ಅಂತಕ್ಕಂಥ ರೇಖೆ ABಯ ನಡುವಿನ ಬಿಂದು E ಮತ್ತು ACಯ ನಡುವಿನ ಬಿಂದು F ಇವೆರಡನ್ನು ಸೇರಿಸ್ತಕ್ಕಂಥ ರೇಖೆಯಾಗಿದೆ. ಈ ರೇಖೆಯು ಈ BC ಅಂದರೆ ಮೂರನೇ ಬಾಹು, ಇದು ಒಂದನೇ ಬಾಹು, ಇದು ಎರಡನೇ ಬಾಹು, ಇದು ಮೂರನೇ ಬಾಹು, ಈ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಜೊತೆಗೆ ಇದು ಈ ಬಾಹುವಿನ ಅರ್ಧದಷ್ಟಿರ್ತದೆ. ಇಲ್ಲಿ ನೋಡ್ರಿ, ಹೇಳಿದಾನೆ ಅರ್ಧ BC ಅಂತ. EF ಅಂತಕ್ಕಂಥದ್ದು ಅರ್ಧ BC ಅಂತಂದೇಳಿ ಹೇಳಿದ. ಈ ಒಂದು ಪ್ರಮೇಯದ ಮೇಲೆ ಈ ಒಂದು ಲೆಕ್ಕ ನಿಂತಿದೆ. ಈ ಒಂದು ಪ್ರಮೇಯದ ಪ್ರಕಾರ ನಾವು ಲೆಕ್ಕವನ್ನು ಮಾಡಬಹುದು. ಒಂದನೇ ಲೆಕ್ಕ ಓದೋಣ. ABCD ಒಂದು ಚತುರ್ಭುಜ. ಇಲ್ಲಿ ಚಿತ್ರ ಕೊಟ್ಟವನೇ. ABCD ಒಂದು ಚತುರ್ಭುಜ. AB BC CD ಮತ್ತು DA ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ P Q R ಮತ್ತು S ಆಗಿವೆ. ಚಿತ್ರ 8.20 ಗಮನಿಸಿ. AC ಕರ್ಣ, AC ಇದು ಡಾಟ್ 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 ಹಾಕಿರೋದು ಕರ್ಣ. ಇವೆಲ್ಲ P Q R S ಇವೆಲ್ಲ ಮಧ್ಯಬಿಂದುಗಳು. ಇಲ್ಲಿ ನಾವು ಏನನ್ನು ಸಾಧಿಸಿ ತೋರಿಸ್ಬೇಕು? SR ACಗೆ ಸಮಾಂತರ, SR ಇದು ACಗೆ ಸಮಾಂತರ ಅಂತ ತೋರಿಸ್ಬೇಕು. ನೆಕ್ಸ್ಟ್ SR ಅರ್ಧ ACಗೆ ಸಮ ಅಂತಂದೇಳಿ ತೋರಿಸ್ಬೇಕು. ಆಮೇಲೆ PQ = SR ಅಂತ ತೋರಿಸ್ಬೇಕು. PQRS ಒಂದು ಸಮಾಂತರ ಚತುರ್ಭುಜ ಎಂದು ತೋರಿಸಿ ಅಂತ ಹೇಳ್ತಾನೆ. ಇದು ಒಂದು ಸಮಾಂತರ ಚತುರ್ಭುಜ ಅಂತ ತೋರಿಸಿ ಹೇಳ್ತಾನೆ. ಮಧ್ಯಬಿಂದು ಪ್ರಮೇಯದ ಪ್ರಕಾರ ಭಾಳ ಸುಲಭ ಇದೆ. ಈಗ ಆ ಚಿತ್ರವನ್ನು ನಮ್ಮ ಎಕ್ಸೈಜ್ನಲ್ಲಿ ಬಿಡಿಸ್ಕೊಳ್ಳೋಣ. ಈ ಒಂದು ADC ಅನ್ನೋ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಅದರಲ್ಲಿ S ಅನ್ನೋದು ADಯ ಮಧ್ಯಬಿಂದು, DCಯ ಮಧ್ಯಬಿಂದು R. S ಮತ್ತು Rಗಳು ಕ್ರಮವಾಗಿ AD ಮತ್ತು DC ಬಾಹುಗಳ ಮಧ್ಯಬಿಂದುಗಳಾಗಿವೆ. ಆದ್ದರಿಂದ ಈ ಮಧ್ಯಬಿಂದು ಪ್ರಮೇಯದ ಪ್ರಕಾರ ಈ ತ್ರಿಭುಜದಲ್ಲಿ ನಾವು ಮೊದಲೇ ಮಧ್ಯಬಿಂದು ಪ್ರಮೇಯ ಓದಿದ್ವಿ. ಅದರ ಪ್ರಕಾರ ಈ ಎರಡು ಮಧ್ಯಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖೆ ಈ ಒಂದು ಮೂರನೇ ಬಾಹು ACಗೆ ಸಮಾಂತರವಾಗಿರುತ್ತದೆ. ಅದನ್ನೇ ಬರ್ದ್ವಿ. SR ಅಂತಕ್ಕಂಥದ್ದು ACಗೆ ಸಮಾಂತರವಾಗಿದೆ ಅಂತ ಬರ್ದ್ವಿ. ಜೊತೆಗೆ ಏನು ಹೇಳಿದ್ವಿ? ಈ SR ಅನ್ನೋದು ಅರ್ಧ AC ಅಂದರೆ ACಯ ಅರ್ಧ ಅಂದರೆ ಅರ್ಧ ಅಳತೆಗೆ ಸಮನಾಗಿರುತ್ತದೆ. SR = ಅರ್ಧ AC. ಇದು ಒಂದನೇ ಹೇಳಿಕೆ ಆಗಿರಲಿ. ಈಗ ನಾವು ಏನನ್ನು ಸಾಧಿಸಬೇಕು? SR ಪ್ಯಾರಲಲ್ ಟು AC. SR ಇದು ಸಮಾಂತರವಾಗಿದೆ ACಗೆ. ಆಮೇಲೆ SR ಅರ್ಧ ACಗೆ ಸಮ ಅಂತಂದೇಳಿ ಸಾಧಿಸ್ಬೇಕು. SR ಅರ್ಧ ACಗೆ ಸಮ ಅಂತಂದೇಳಿ ಒಂದನೇದು ಸಾಧಿಸಿದ್ವಿ. ಭಾಳ ಸುಲಭ. ಮಧ್ಯಬಿಂದು ಪ್ರಮೇಯದ ಪ್ರಕಾರ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ಈಗ ಎರಡನೇದು PQ = SR ಅಂತಂದೇಳಿ ನಾವು ಪ್ರೂವ್ ಮಾಡೋಣ. ಈಗ ತ್ರಿಭುಜ ADC ತಗೊಂಡಿದ್ವಿ. ಈಗ ABCಯನ್ನು ತಗೊಳ್ಳೋಣ. ಇಲ್ಲಿ ABಯ ಮಧ್ಯಬಿಂದು P ಆಗಿದೆ, BCಯ ಮಧ್ಯಬಿಂದು Q ಆಗಿದೆ. ಮಧ್ಯಬಿಂದು ಪ್ರಮೇಯದ ಪ್ರಕಾರ ಈ ಎರಡೂ ಮಧ್ಯಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖೆಯು ಈ AC ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಜೊತೆಗೆ ಅರ್ಧ ACಗೆ ಸಮ ಆಗಿರುತ್ತೆ. ಅದನ್ನೇ ನಾನು ಇಲ್ಲಿ ಬರಿತಾ ಇದ್ದೀನಿ. ತ್ರಿಭುಜ ABCಯಲ್ಲಿ P ಮತ್ತು Qಗಳು ಕ್ರಮವಾಗಿ AB ಮತ್ತು BC ಬಾಹುಗಳ ಮಧ್ಯಬಿಂದುಗಳಾಗಿವೆ. ಮಧ್ಯಬಿಂದು ಪ್ರಮೇಯದ ಪ್ರಕಾರ PQ ಸಮಾಂತರ AC ಮತ್ತು PQ ಅರ್ಧ ACಗೆ ಸಮ. ಈಗ ಇದು ಎರಡನೇ ಹೇಳಿಕೆ. ನೋಡ್ರಿ, ಇಲ್ಲಿ ಮೇಲೆ ಒಂದನೇ ಹೇಳಿಕೆಯನ್ನು ಗಮನಿಸ್ರಿ. SR ಅಂತಕ್ಕಂಥದ್ದು ಅರ್ಧ ACಗೆ ಸಮವಾಗಿದೆ, ಒಂದನೇ ಹೇಳಿಕೆ. ಎರಡನೇ ಹೇಳಿಕೆ PQ ಅಂತಕ್ಕಂಥದ್ದು ಅರ್ಧ ACಗೆ ಸಮವಾಗಿದೆ.
ಈ ಎರಡೂ ಹೇಳಿಕೆಗಳನ್ನು ಗಮನಿಸಿದಾಗ ಅರ್ಧ ಎ ಸಿ ತೆಗೆದುಬಿಟ್ರೆ ಎಸ್ ಆರ್ ಯು ಪಿ ಕ್ಯೂಗೆ ಸಮ ಅಂತಂದೇಳಿ ನಾವು ಬರಿಬೋದು. ಹೇಳಿಕೆ 1 ಮತ್ತು 2ರಿಂದ ಎಸ್ ಆರ್ ಈಸ್ ಈಕ್ವಲ್ ಟು ಪಿ ಕ್ಯೂ. ಇದು ಎರಡನೇ ಒಂದು ಸಾಧನೆಯನ್ನು ಮಾಡಿದ್ವಿ. ಈಗ ಮೂರನೇ ಒಂದು ಸಾಧನೆ ಏನು ಮಾಡ್ಬೇಕು ನಾವು, ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತಂದೇಳಿ ತೋರಿಸ್ಬೇಕು. ಅಂದರೆ ಇಲ್ಲಿ ನಾವು ಈಗಾಗಲೇ ಇದು ನೋಡ್ರಿ, ಪಿ ಕ್ಯೂ ಆರ್ ಎಸ್ ಇದು ಒಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಹಾಗೂ ಸಮಾಂತರವಾಗಿರ್ತವೆ. ಈಗಾಗಲೇ ನಾವು ಎರಡನೇದು ಏನು ತೋರಿಸಿದ್ವಿ, ಪಿ ಕ್ಯೂ ಅಂತಕ್ಕಂಥದ್ದು ಎಸ್ ಆರ್ಗೆ ಸಮ ಅಂತಂದೇಳಿ ತೋರಿಸಿದ್ವಿ. ಇದು ಸಮ ಆಯಿತು. ಈಗ ಇನ್ನೊಂದು ಸಮಾಂತರ ಅಂತ ತೋರಿಸ್ಬೇಕಂದ್ರೆ ನಾವೀಗಾಗಲೇ ನೋಡಿ ಇಲ್ಲಿ ಮೇಲೆ ಎಸ್ ಆರು ಎ ಸಿಗೆ ಸಮಾಂತರವಾಗಿದೆ ಅಂತ ತೋರಿಸಿದ್ದೀವಿ, ಪಿ ಕ್ಯೂ ಎ ಸಿಗೆ ಸಮಾಂತರವಾಗಿದೆ ಅಂತ ತೋರಿಸಿದ್ದೀವಿ. ನೋಡಿರಿ, ಎಸ್ ಆರ್ ಅಂತಕ್ಕಂಥದ್ದು ಎ ಸಿಗೆ ಸಮಾಂತರ, ಪಿ ಕ್ಯೂ ಅಂತಕ್ಕಂಥದ್ದು ಎ ಸಿಗೆ ಸಮಾಂತರ. ಅಂದರೆ ಇವೆರಡೂ ಎ ಸಿಗೆ ಸಮಾಂತರ ಅಂದರೆ ಇವೆರಡೂ ಒಂದಕ್ಕೊಂದು ಸಮಾಂತರ. ಹಾಗಾಗಿ ಎಸ್ ಆರು ಪಿ ಕ್ಯೂಗೆ ಸಮಾಂತರ, ಎಸ್ ಆರು ಪಿ ಕ್ಯೂಗೆ ಸಮಾಂತರ. ಹಾಗಾಗಿ ಪಿ ಕ್ಯೂ ಆರ್ ಎಸ್ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳಾದ ಪಿ ಕ್ಯೂ ಮತ್ತು ಎಸ್ ಆರ್ ಸಮ ಹಾಗೂ ಸಮಾಂತರವಿರುವುದರಿಂದ ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜವಾಗಿದೆ. ಇಲ್ಲಿಗೆ 1ನೇ ಲೆಕ್ಕ ಮುಗಿತು ಮಕ್ಕಳೇ. ಈಗ 2ನೇ ಲೆಕ್ಕವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಗುಡ್ ಲಕ್ ಮಕ್ಕಳೇ.